ನಮಸ್ಕಾರ ವೀಕ್ಷಕರೇ. ಮಂಜು ಮಿಂಚು ಒಂದು ಸಂಚಲನ. ಭಾರತೀಯ ಸಂಸ್ಕೃತಿ, ದೇಶದ ಅಭಿವೃದ್ಧಿ, ಸರ್ವ ಜನಾಂಗದ ಸಾಮಾಜಿಕ ಬದ್ಧತೆಗೆ ಆದ್ಯತೆಯೇ ನಮ್ಮ ಮಂಜು ಮಿಂಚು. ಮಂಜು ಮಿಂಚಿನ ಸಂಚಲನದ ಮಾಹಿತಿ ಮಂಜುನಾಥ್ ಎಂ ಮಳಗಿ. ವೀಕ್ಷಕರೇ, ಬಹುದಿನಗಳ ಬೇಡಿಕೆಯಾದ ಉತ್ತರ ಕರ್ನಾಟಕ ಭಾಗದ ಮಹದಾಯಿ ಕಳಸಾ ಬಂಡೂರಿ ನಾಲಾ ಜೋಡಣೆಯ ಹೋರಾಟವು ಅನೇಕ ವರ್ಷಗಳಿಂದ ಸಾಗುತ್ತಾ ಬಂದಿದ್ದು, ಇದುವರೆಗೂ ಕೂಡ ಅದಕ್ಕೆ ಅಂತಿಮವಾದಂತಹ ಒಂದು ನ್ಯಾಯ ಸಿಗುವಲ್ಲಿ ವಿಫಲವಾಗಿದೆ ಎಂಬುದನ್ನು ನಾವಿಲ್ಲಿ ಕಾಣಬಹುದು. ಆದ ಕಾರಣವಾಗಿ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ ಪ್ರವೀಣ್ ಶೆಟ್ಟಿಯವರ ನೇತೃತ್ವದಲ್ಲಿ 19/9/2024ರಿಂದ 20/9/2024 ಅಂದರೆ 2 ದಿನಗಳ ಕಾಲದಲ್ಲಿ 48 ಕಿಲೋಮೀಟರ್ ಪಾದಯಾತ್ರೆಯನ್ನು ಹಮ್ಮಿಕೊಂಡು ಹಲವಾರು ಅಂದರೆ ಧಾರವಾಡ, ಗದಗ, ಹಾವೇರಿ, ಬಾಗಲಕೋಟೆ ಹಾಗೆ ಇನ್ನಿತರೆ ಜಿಲ್ಲೆಗಳಿಂದ ಕಾರ್ಯಕರ್ತರು, ಜಿಲ್ಲಾಧ್ಯಕ್ಷರು, ತಾಲೂಕಾ ಅಧ್ಯಕ್ಷರು ಪಾದಯಾತ್ರೆಯಲ್ಲಿ ಪಾಲ್ಗೊಂಡು ಮನವಿ ಅರ್ಪಿಸುವ ಕಾರ್ಯವನ್ನು ಮಾಡುವ ಹೋರಾಟ. ಅಂದರೆ ಇದಕ್ಕೆ ಒಂದು ಪ್ರಾಧಿಕಾರದ ಅವಶ್ಯಕತೆ ಇದೆ. ಕಪ್ಪತ್ತಗುಡ್ಡ ಪ್ರಾಧಿಕಾರವನ್ನು ರಚಿಸಬೇಕೆಂಬ ಆಗ್ರಹದೊಂದಿಗೆ ಪಾದಯಾತ್ರೆಯನ್ನು ಕೈಗೊಂಡಿದ್ದಾರೆ. ಇದರ ಒಂದು ಝಲಕನ್ನು ತಾವಿಲ್ಲಿ ವೀಕ್ಷಿಸಬಹುದು. ಇದಕ್ಕಾದರೂ ಸರ್ಕಾರಗಳು ಕಿವಿಗೊಟ್ಟು ಪ್ರಾಧಿಕಾರವನ್ನು ರಚಿಸುವುದಾಗಲಿ ಅಥವಾ ಇನ್ಯಾವುದೇ ಮಾರ್ಗದಿಂದ ಉತ್ತರ ಕರ್ನಾಟಕದ ಬಹುದಿನಗಳ ಬೇಡಿಕೆಯಾದಂತಹ ಮಹದಾಯಿ ಜೋಡಣೆಯಿಂದ ಹಲವಾರು ರೈತರು ಹಾಗೂ ಹುಬ್ಬಳ್ಳಿ ಧಾರವಾಡ ಮಹಾನಗರಗಳಿಗೆ ನೀರಿನ ಅವಶ್ಯಕತೆ ಮುಂತಾದ ಪ್ರಮುಖ ಬೇಡಿಕೆಗಳಲ್ಲಿ ಮಗ್ನರಾಗುತ್ತಾರೋ, ಕಾರ್ಯದಲ್ಲಿ ಸಫಲರಾಗುತ್ತಾರೋ ಎಂಬುದನ್ನು ನಾವು ಕಾದು ನೋಡಬೇಕಾಗಿದೆ. ಇದು ಮಂಜು ಮಿಂಚಿನ ಕೊಡುಗೆ. ಎಲ್ಲರಿಗೂ ನಮಸ್ಕಾರಗಳು. ಇಂದು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣದಿಂದ ತಾವು ನರಗುಂದದಿಂದ ಗದಗವರೆಗೆ ತಾವು ಶಾಂತ ರೀತಿಯಿಂದ ಪಾದಯಾತ್ರೆಯನ್ನು ಮಾಡಿ ಇಲ್ಲಿ ತನಕ ಬಂದಿದ್ದಕ್ಕೆ ತಮಗೆ ಧನ್ಯವಾದಗಳು ಮತ್ತು ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ತಾವು ಮಾರ್ಗ ಮಧ್ಯದಲ್ಲಿ ಯಾವುದೇ ತೊಂದರೆಗಳು ಆಗದಂತೆ ಶಾಂತ ರೀತಿಯಿಂದ ಲಾಂಡ್ ಆರ್ಡರ್ ಸಿಚುವೇಶನ್ ಸಹ ತಾವು ತುಂಬ ಸಹಾಯ ಸಹಕಾರ ಮಾಡಿದರೆ ಅದಕ್ಕೆ ಧನ್ಯವಾದಗಳು. ಇನ್ನು ಎರಡನೇದಾಗಿ ಮಹದಾಯಿ ಕಳಸಾ ಬಂಡೂರಿ ನಾಳೆ ಕುಡಿಯುವ ನೀರಿನ ಯೋಜನೆ ಕುರಿತು ತಾವು ಪಾದಯಾತ್ರೆ ಮೂಲಕ ಒಂದು ಸಾರ್ವಜನಿಕರಲ್ಲಿ ಜಾಗೃತಿಯನ್ನು ಮೂಡಿಸಿ ಮತ್ತು ಸರ್ಕಾರಕ್ಕೂ ಸಹ ಇದನ್ನು ಮೆಮೊರಾಂಡಮನ್ನು ತಾವು ಕೊಡ್ತಾ ಇದ್ದೀರಿ. ಇದನ್ನು ನಾವು ಇವತ್ತೇ ಸರ್ಕಾರಕ್ಕೆ ಇದನ್ನು ತಮ್ಮ ಮನವಿಯನ್ನು ಕಳಿಸ್ತೀವಿ ಮತ್ತು ತಮ್ಮ ಏನು ಬೇಡಿಕೆಗಳದವ ಅವುಗಳ ಕುರಿತು ಸಕಾರಾತ್ಮಕವಾಗಿ ಸ್ಪಂದಿಸಲಿಕ್ಕೆ ಸರ್ಕಾರದ ಗಮನಕ್ಕೆ ನಾವು ತರ್ತೀವಿ. ಇನ್ನು ಎರಡನೇದಾಗಿ ಕಪ್ಪತ್ತಗುಡ್ಡ ಮತ್ತು